ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿರೀಕ್ಷೆಯಂತೆಯೇ ವಿನೇಶ್ ಫೋಗಟ್ ಮತ್ತು ಆಕೆಯ ಜೀಜಾಜಿ ಬಜರಂಗ್ ಪೂನಿಯಾ ಅವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಸೇರಿದ್ದಾರೆ. ಒಂದು ಕಡೆ ಕರಟಕ ಕೆ.ಸಿ. ವೇಣುಗೋಪಾಲ್, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯ. ಇವರಿಬ್ಬರ ಸಮಕ್ಷಮದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಅಧಿಕೃತವಾಗಿ ಇವರು ಸೇರ್ಪಡೆಯಾದರು. ಬಹಳ ದಿವಸದಿಂದ ಇದ್ದಂಥ ನಿರೀಕ್ಷೆ ಇದು ಆಗಬೇಕು, ಹಾಗೇ ಆಗತ್ತೆ ಅಂತ ನಾವು ನಿರಂತರವಾಗಿ ಹೇಳ್ಕೊಂಡು ಬಂದಂಥದ್ದು. ಕೊನೆಗೂ ಅದು ಈಗ ಕಾರ್ಯಸಾಧುವಾಗಿದೆ. ಮತ್ತು ಹರಿಯಾಣದ ವಿಧಾನಸಭಾ ಚುನಾವಣೆಯಲ್ಲಿ ವಿನೇಶ್ ಫೋಗಟ್ ಅವರು ಜಲಾನಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸ್ಪರ್ಧಿಸಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಎಷ್ಟು ವ್ಯವಸ್ಥಿತವಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ಬೇಕು ನೀವು. ಈಗ ಇವರಿಗೆ ಜಲಾನಾ ಕಾನ್ಸ್ಟಿಟ್ಯೂಯೆನ್ಸಿಯ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಮತ್ತು ಈಕೆ ಜೀಜಾಜಿ ಬಜರಂಗ್ ಪೂನಿಯಾ ಅವರಿಗೆ ಕಿಸಾನ್ ಮೋರ್ಚಾ, ಕಾಂಗ್ರೆಸ್ ಕಿಸಾನ್ ಮೋರ್ಚಾ ಇದೆಯಲ್ಲ, ಅದರ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿ ತಕ್ಷಣದಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ಲ್ಯಾನಿಂಗನ್ನು ನೋಡ್ಬೇಕು, ಇವರು ಪ್ಲ್ಯಾನಿಂಗ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ಮತ್ತು ಯಾವ ರೀತಿ ಹರಿಯಾಣ ರಾಜಕಾರಣಕ್ಕೆ ಈಕೆ ಪ್ರವೇಶ ಆಗಬೇಕು ಅನ್ನೋದು, ಈಕೆಯ ಮತ್ತು ಕಾಂಗ್ರೆಸ್ಸಿನ ಒಳ ಒಪ್ಪಂದ ಹೇಗಿತ್ತು ಅಂತ. ಬಹುಶಃ ನಾವು ಪ್ರಾದೇಶಿಕ ಚಾನಲ್ನವರು ಒಂದು ಈ ರಾಷ್ಟ್ರಮಟ್ಟದ ವಿವಾದದ ಬಗ್ಗೆ ನಮ್ಮಷ್ಟು ಸಂಚಿಕೆಗಳನ್ನ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಈ ಪ್ರಕರಣದ ಕುರಿತಾಗಿ ತನಿಖಾ ವರದಿಗಳನ್ನು ಮಾಡಿದ್ದೇವೆ. ಯಾವ್ಯಾವ ರೀತಿ ವಿನೇಶ್ ಫೋಗಟ್ ನರೇಂದ್ರ ಮೋದಿ ಸರ್ಕಾರಕ್ಕೆ ತಲೆನೋವಾಗಿದ್ದರು, ಯಾವ್ಯಾವ ರೀತಿ ಸರ್ಕಾರದ ವಿರುದ್ಧವಾಗಿ ಸಂಚಲನ ಮಾಡಿದರು, ಯಾವ್ಯಾವ ರೀತಿಯಾಗಿ ಅಪಕೀರ್ತಿಯನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಬ್ರಿಜ್ ಭೂಷಣ್ ಸಿಂಗ್ ಬಗ್ಗೆ ಇವ್ರು ಮಾಡಿದಂಥ, ಆತ ಮಾಡ್ತಾ ಇದ್ದಂಥ ದೈಹಿಕ ಹಲ್ಲೆಯ ಬಗ್ಗೆ, ಆತ ರೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಅನುಚಿತವಾಗಿ ವರ್ತಿಸ್ತಾ ಇದ್ದ, ಆತ ದೈಹಿಕವಾಗಿ ಹಲ್ಲೆ ಮಾಡ್ದ, ಟೀಸಿಂಗ್ ಮಾಡ್ತಾ ಇದ್ದ, ಇತ್ಯಾದಿ 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 ನಿರಂತರವಾಗಿ ಈ ರೀತಿಯಾದಾಗಿ ಸುದ್ದಿಯನ್ನು ಮಾಡಲಾಗ್ತಾ ಇತ್ತು. ಆತ ತನ್ನ ಸ್ಥಾನದಿಂದ ಕೆಳಗಿಳಿಲಿ ಅಂತ ಆಗತ್ತೆ. ಅದಾದಮೇಲೆ ಆತ ಸ್ಪರ್ಧಿಸಬಾರದು ಮುಂದಿನ ಚುನಾವಣೆಯಲ್ಲಿ. ಯಾವುದ್ರ ಚುನಾವಣೆ? ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ. ಆ ಚುನಾವಣೆಯಲ್ಲಿ ಈತ ಸ್ಪರ್ಧಿಸಬಾರ್ದು ಅಂತಾಗತ್ತೆ. ಅದಾದಮೇಲೆ ಆತನ ಮಗ ಸ್ಪರ್ಧಿಸ್ತಾನೆ ಅಂದರೆ ಆತನ ಮಗ ಯಾಕೆ ಸ್ಪರ್ಧಿಸ್ತಾನೆ ಅಂತ ಶುರುವಾಗತ್ತೆ. ಅವ್ರು ಬೇಡ ಅಂದ್ಕೊ ಆತನ ಕಡೆಯವ್ರು ಯಾರೋ ನಿಲ್ತಾರೆ ಅಂತಾರೆ, ಅವ್ರು ಯಾಕೆ ನಿಲ್ತಾರೆ ಅನ್ನುವಂಥ ಮಾತು ಶುರುವಾಗುತ್ತೆ. ಒಟ್ಟು ನಿರಂತರವಾಗಿ ಈ ಕುಸ್ತಿ ಆಟ ಮತ್ತು ಅದರ ಗೆಲುವಿಗಿಂತ ಹೆಚ್ಚಾಗಿ ಇವರ ವೈಯಕ್ತಿಕ ಕುಸ್ತಿ ಜಾಸ್ತಿ ಆಯಿತು. ಯಾವ ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ ಬೀದಿಗೆ ಬಂದು ಬೀಳಲಿಕ್ಕೆ ಕಾರಣೀಭೂತ ಆಗಿದ್ದು, ಅದರ ಬಗ್ಗೆ ಅನುಮಾನ ಬೇಡ. ಅದಾದ ಮೇಲೆ ಹಠಮಾರಿತನವನ್ನು ಪ್ರದರ್ಶಿಸಿ ಪ್ಯಾರಿಸ್ ಒಲಿಂಪಿಕ್ಸ್ ಹೋಗಿದ್ದು, ತನ್ನ ತೂಕ ಜಾಸ್ತಿ ಇದ್ದರೂ ಕೂಡ ಕಡಿಮೆ ತೂಕದ ಅರ್ಹತೆ ಆಟಕ್ಕೆ ಪ್ರಯತ್ನ ಮಾಡಿದ್ದು, ಕ್ರೀಡೆಗೆ, ಅಲ್ಲಿ ಕೂಡ ಫೇಲ್ಯೂರ್ ಆಗಿದ್ದು, ಈಕೆ ಹೋಗಿರುವಂಥ 3 ಒಲಿಂಪಿಕ್ಸ್ನಲ್ಲಿ ಒಂದರಲ್ಲಿಯೂ ಪದಕವನ್ನು ತರದೇ ಇರೋದು, ಇವೆಲ್ಲವೂ ತಮಗೆ ಗೊತ್ತಿರುವಂಥದ್ದು. ನಾನು ಹೇಳೋದೇನೆಂದರೆ, ಈ ದೇಶದಲ್ಲಿ ಕ್ರೀಡೆ ಅನ್ನೋದಿದೆಯಲ್ಲ, ಈ ಕ್ರೀಡೆಗೆ ರಾಜಕೀಯ ಬರಬಾರ್ದು. ಅದು ಯಾವುದೇ ಇರಲಿ, ಅದು ಚೆಸ್ ಇರಲಿ, ಅದು ಕ್ರಿಕೆಟ್ ಇರಲಿ, ಹಾಕಿ ಇರಲಿ, ಯಾವುದೇ ಇರಲಿ, ಅದರಲ್ಲಿ ರಾಜಕೀಯ ಬರಬಾರ್ದು. ಆಡುವಾಗ ರಾಜಕೀಯ ಬರಬಾರ್ದು. ನೀವು ಆಟ ಆಡಿದ ಮೇಲೆ ಬೇಕಾದ್ರೆ ರಾಜಕೀಯ ಪಕ್ಷಕ್ಕೆ ಸೇರ್ಕೊಳ್ಳಿ. ಮುಂದೆ ನಿವೃತ್ತಿ ಆದಮೇಲೆ, ನಾನು ನಿವೃತ್ತಿ ಆಗಿದ್ದೀನಿ, ನಾನೀಗ ಸಾಮಾಜಿಕ ಇದರಲ್ಲಿ ಕೆಲಸ ಮಾಡ್ತೀನಿ, ಸಾಮಾಜಿಕ ಸೇವೆಗೆ ಬರ್ತೀನಿ, ರಾಜಕಾರಣಕ್ಕೆ ಓಕೆ. ಸಿನಿಮಾ ನಟರು ಅದೇ ರೀತಿ ಮಾಡ್ತಾರೆ. ಸಿನಿಮಾ ಬೇಡ ಅನ್ಸಾಗ ಅಥವಾ ಬೇಡಿಕೆ ಕಡಿಮೆ ಆದ ಸಂದರ್ಭದಲ್ಲಿ ಅದನ್ನು ತೊರಿತಾರೆ, ರಾಜಕಾರಣಕ್ಕೆ ಬರ್ತಾರೆ, ಅಥವಾ ಸಿನಿಮಾದಲ್ಲಿದ್ದು ರಾಜಕಾರಣ ಮಾಡ್ತಾರೆ, ಅದೆಲ್ಲ ಬೇರೆ ವಿಚಾರ. ಆದರೆ ಈಕೆ ವಿಚಾರದಲ್ಲಿ ಯಾಕೆ ಇಷ್ಟು ನಾವು ಮಾತಾಡ್ತಾ ಇದ್ದೀವಿ ಅಂದರೆ, ಈಕೆ ನಿರಂತರವಾಗಿ ಉದ್ದೇಶ ಇಟ್ಕೊಂಡಿದ್ದೇ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಪಕೀರ್ತಿ ತರಬೇಕು ಅಂತ. ಹಂತ ಹಂತವಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗುವಂಥ ಕಾರ್ಯಕ್ರಮ ರೀ ಸಂಸತ್ ಭವನದ ಉದ್ಘಾಟನೆ. ಯಾವುದೋ ಬ್ರಿಟಿಷ್ ಕಾಲದಲ್ಲಿದ್ದಂಥ ಓಬೆರಾಯ್ನ ಸಂಕೀರ್ಣದಲ್ಲಿ ನಡೀತಾ ಇದ್ದಂಥ ನಮ್ಮ ಸಂಸತ್ತು ಇಷ್ಟು ವರ್ಷ. ಅದಕ್ಕೆ ಹೊಸ ಕಾಯಕಲ್ಪ ಮಾಡಿ ಹೊಸದೊಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ನಾವು ಮಾಡೋಣ, ಈ ದೇಶಕ್ಕೆ ಹೆಮ್ಮೆ ತರುವಂಥ ಒಂದು ಕಟ್ಟಡ ಅದಾಗಬೇಕು, ಅಲ್ಲಿ ನಮ್ಮ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಮ್ಮ ಚಟುವಟಿಕೆ ನಡೀಬೇಕು ಅಂತ ನರೇಂದ್ರ ಮೋದಿಯವರ ಸಂಕಲ್ಪದಿಂದ ಒಂದು ದೊಡ್ಡದಾದಂಥ ಸೆಂಟ್ರಲ್ ವಿಸ್ಟಾ ಅಂತ ಹೊಸ ಸಂಸತ್ ಭವನ ನಿರ್ಮಾಣ ಆಗತ್ತೆ. ಜಗತ್ತಿನ ಎಲ್ಲ ಕಡೆ ರಿಲೇ ಆಗುತ್ತೆ. ಇದು ನರೇಂದ್ರ ಮೋದಿಯವರು ಹೊಸ ಒಂದು ಸಂಸತ್ ಭವನ ನಿರ್ಮಿಸಿದ್ದಾರೆ ಅಂತ ಎಲ್ಲ ದೇಶದವ್ರು ಕಾಯ್ತಿರ್ತಾರೆ. ಆ ಸಂದರ್ಭದಲ್ಲಿ ಈಕೆ ವಿನೇಶ್ ಫೋಗಟ್ಟು, ಬಜರಂಗ್ ಪೂನಿಯಾ, ಇವರು ಇಡೀ ಕಾಕಸ್ ಏನಿದೆ, ಅವ್ರು ಬಂದು ಅಲ್ಲಿ ಬ್ಯಾರಿಕೇಡ್ ಮುರಿದು ಒಳಗಡೆ ನುಗ್ಗುವಂಥ ಪ್ರಯತ್ನ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ.
ಪ್ರತಿಭಟನೆ ಮಾಡುವುದು ತಪ್ಪಲ್ಲ. ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ರಿ? ಹೀಗೆ ಪ್ರತಿಭಟನೆ ಮಾಡುವುದರಿಂದ ದೇಶದ ಮೇಲೆ ಯಾವ ರೀತಿಯ ಪರಿಣಾಮ ಬರುತ್ತೆ ಮತ್ತು ಭಾರತ ದೇಶದ ಕುರಿತು ವೈಶ್ವಿಕ ಮಟ್ಟದಲ್ಲಿ ಯಾವ ರೀತಿ ಅಪಕೀರ್ತಿ ಬರುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ, ರಾಷ್ಟ್ರಹಿತ ಇವು ಇರಬೇಕಾಗತ್ತೆ. ಉದ್ದೇಶಪೂರ್ವಕ ಅಲ್ಲ, ಉದ್ದೇಶಪೂರ್ವಕ ಅನ್ನೋಕ್ಕಿಂತ ದುರುದ್ದೇಶಪೂರ್ವಕವಾಗಿ ಅದೇ ಸಂದರ್ಭದಲ್ಲಿ ಈಕೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಲಿಕ್ಕೆ ಇವರಿಗೆ ಜಂತರ್ ಮಂತರ್ ಇದೆ, ಗಾಂಧಿ ಮೈದಾನ ಇದೆ, ಬೇರೆ ಬೇರೆ ಜಾಗಗಳಿದ್ದಾವೆ. ಈ ಜಂತರ್ ಮಂತರ್ನಲ್ಲಿ ಈಕೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಇವರಿಗೆ ಎಲ್ಲ ಸಲಕರಣೆಗಳೊಳಗೆ ಒದಗಿಸಿದ್ದು ಆಮ್ ಆದ್ಮಿ ಪಕ್ಷ. ಇವರ ಪರವಾಗಿ ಧ್ವನಿಯನ್ನೆತ್ತಿದ್ದು ಪಿಂಕಿ, ಪ್ರಿಯಾಂಕಾ ವಾಡ್ರಾ ಬಂದು ಇವ್ರ ಜೊತೆ ಬಂದು ಕೂತ್ಕೋತಾರೆ. ಆವಾಗ ಇವರೆಲ್ಲ ಹೇಳ್ತಾರೆ, ನಮಗೆ ರಾಜಕೀಯ ಬೇಕಾಗಿಲ್ಲ, ನಮ್ಮದು ರಾಜಕೀಯ ಹೋರಾಟ ಅಲ್ಲ, ನಾವು ರಾಜಕಾರಣಿಗಳನ್ನ ಸೇರಿಸಲ್ಲ ಅಂತ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿದರೆ ವಾಸ್ತವವಾಗಿ ಇದರ ಹಿಂದೆ ಇದ್ದದ್ದೇ ಹೂಡಾ ಕಂಪ್ನಿ, ದೀಪೇಂದ್ರ ಹೂಡಾ, ಭೂಪೇಂದ್ರ ಹೂಡಾ ಮತ್ತು ಕಾಂಗ್ರೆಸ್ಸು. ಇವರು ನಿಂತು ಈ ರೀತಿಯಾದಂಥ ಈಕೆಯ ಮೂಲಕ ನರೇಂದ್ರ ಮೋದಿ ಸರ್ಕಾರಕ್ಕೆ ತಲ್ಲವಾಗುವ ಹಾಗೆ ಇಷ್ಟು ದಿವಸ ನೋಡಿಕೊಂಡದ್ದು. ಕೊನೆಗೆ ಯಾವಾಗ ಅಲ್ಲಿ ಅನರ್ಹ ಅಂತ ಆಗ್ಬಿಡ್ತಾರೋ ಆದ ತಕ್ಷಣ ನಾನು ಕುಸ್ತಿ ತೊರಿತೀನಿ ಅಂತ ಅಲ್ಲಿದನ್ನ ಸ್ಟೇಟ್ಮೆಂಟು, ನಾನು ಸನ್ಯಾಸ ತೊಗೊಂಡಿದ್ದೀನಿ, ನಾನು ಇನ್ಮೇಲೆ ಆಡಲ್ಲ, ನಾನು ಕುಸ್ತಿ ಆಡಲ್ಲ, ಹೋತಪ್ಪ ತೊಲಗಿತು, ಒಂದು ಶನಿ ಇಲ್ಲಿಂದ ಬಿಟ್ಟೋಯ್ತು ಅಂತ ಅನ್ಕೊಳ್ಳೋದ್ರಾಗೆ ಮತ್ತೆ ಮಾರನೇ ದಿವಸ ಸ್ಟೇಟ್ಮೆಂಟ್ ಏನು, ಇಲ್ಲ ನಾನು ಮತ್ತೆ ಕುಸ್ತಿ ಆಡ್ತೀನಿ ಅಂತ. ಹೆಂಗಿದೆ ನೋಡ್ರಿ ಇವ್ರ ಲೆಕ್ಕಾಚಾರ ಹೆಂಗಿದೆ. ಇವರು ಕ್ರೀಡಾಪಟುಗಳು ಅಂತಾರೆ. ಕ್ರೀಡಾಪಟುಗಳು ಯಾವಾಗಲೂ ಶುದ್ಧ ಮನಸ್ಸಿನಿಂದ ಆಡಬೇಕಾದಂಥದ್ದು. ಯಾಕಂದರೆ ಸಂಕಲ್ಪ ಶುದ್ಧವಾಗಿದ್ದರೆ ಕಾರ್ಯ ಸಾಧನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವ ಸಂದರ್ಭದಲ್ಲಿ ಬೇಕಾದರೆ ಕ್ರೀಡೆ ಬಿಟ್ಬಿಡಿ, ಯಾವುದೇ ಪ್ರಪಂಚದ ಯಾವುದೇ ಕೆಲಸ ಆಗಲಿ ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದ್ರೆ ನಮ್ಮೊಳಗೆ ಸಂಕಲ್ಪ ಭಾಳ ದೃಢವಾಗಿರಬೇಕು ಮತ್ತು ಪರಿಶುದ್ಧವಾಗಿರಬೇಕು. ಇಲ್ಲದೆ ಹೋದರೆ ಕಾರ್ಯಸಾಧು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಉದಾಹರಣೆ ಹೇಳ್ಬಿಡ್ತಾನೆ. ಅಜರುದ್ದೀನ್ ಅಂತೆ ಒಬ್ಬ ಕ್ರಿಕೆಟ್ ಪ್ಲೇಯರು. ಭಾರತ ದೇಶದಲ್ಲಿ ಈತನಿಗೆ ಸಿಕ್ಕಷ್ಟು ಬೆಲೆ ಯಾರಿಗೂ ಸಿಕ್ಕಿಲ್ಲ. ಈತನನ್ನು ಮುಸಲ್ಮಾನ ಅಂತ ನಾವು ಯಾವತ್ತೂ ಅನ್ಲೇ ಇಲ್ಲ. ಭಾರತ ದೇಶದ ಭಾಗ ಈತ ಕ್ರಿಕೆಟ್ನಲ್ಲಿ ಅಂತ ಎಲ್ಲರೂ ನಾವು ಚಿಕ್ಕವರಿದ್ದಾಗಿಂದ ಅಜರುದ್ದೀನ್ ಅಂದರೆ ಒಂದು ರೀತಿಯ ಪ್ರೀತಿ ಇದೆ. ಯಾಕಂದ್ರೆ ನನಗೆ ಇನ್ನೂ ತನಕ ಗೊತ್ತಿಲ್ಲ. ಮುಖ ಬಹಳ ಮುಗ್ಧವಾದಂಥ ಮುಖ ಈತನ ನೋಡಿದರೆ. ಈತನಿಗೆ ಪದೇ ಪದೇ ವಿಶ್ವಕಪ್ ಆಡುವ ಅವಕಾಶ ಕೂಡ ಸಿಗ್ತಾ ಆಸ್ ಅ ಕ್ಯಾಪ್ಟನ್. ಮುಂದೆ ಈತನ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪ ಬರುತ್ತೆ ಈತನ ಮೇಲೆ, ಈತನ ಮ್ಯಾಚ್ ಫಿಕ್ಸಿಂಗ್ ಕಾರಣೀಭೂತ ಅಂತ. ಆ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ಹೇಳಿ, ಭಾರತ ದೇಶ ಈತನ ಜಾತಿ, ಈತನ ಈತನ ಮತ, ಈತನ ಪಂಥ, ಈತನ ಧರ್ಮ ಯಾವುದನ್ನೂ ನೋಡಲಾರದೆ ಕೇವಲ ಈತೊಬ್ಬ ಕ್ರೀಡಾಪಟು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಈತನನ್ನು ಕ್ಯಾಪ್ಟನ್ ಮಾಡಿರುತ್ತೆ BCCI. ಈತ ಯಾವಾಗ ಮ್ಯಾಚ್ ಫಿಕ್ಸಿಂಗ್ ಅಂತೇಳಿ ಈತನ ಮೇಲೆ ಆರೋಪ ಬರುತ್ತೋ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡ್ಬಿಡ್ತಾನೆ, ಮುಸಲ್ಮಾನರ ಟೊಪ್ಪಿಗೆ. ನಾನು ಜಾಳಿಗೆ ಟೊಪ್ಪಿಗೆ ಇರ್ತದಲ್ಲ, ಅದು ಹಳೇ ಬನಿಯನ್ಗಳು ಇರ್ತಿದ್ದು ನೋಡಿ, ಗಿರಿಕನ್ಯನಲ್ಲಿ ರಾಜ್ಕುಮಾರ್ ಹಾಕ್ಕೊಂಡಿದ್ದಲ್ಲ, ಆ ಥರದ್ದು ಜಾಳಿಗೆ ಟೊಪ್ಪಿಗೆ ಹಾಕೋತಾನೆ. ಮುಸಲ್ಮಾನರು ನಮಾಜ್ ಹೋಗುವಾಗ ಹಾಕೋತಾರೆ ನೋಡಿ. ಅಂದರೆ ನಾನೊಬ್ಬ ಮುಸಲ್ಮಾನ, ನಾನೊಬ್ಬ ಅಲ್ಪಸಂಖ್ಯಾತ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಾನೆ. ಅಂದರೆ ಒಳಗಡೆ ಯಾವಾಗಲೂ ಕಲ್ಮಶ ಇಟ್ಕೊಂಡು ಜೀವನ ಮಾಡುವಂಥ ಜನ. ಅದೇ ರೀತಿ ವಿನೇಶ್ ಫೋಗಟ್. ಈಕೆ ಅಲ್ಲಿಂದ ವಿದೇಶದಿಂದ ಬರೋದು ಹೇಗೆ, ಉಳಿದ ಎಲ್ಲ ಕ್ರೀಡಾಪಟುಗಳ ಜೊತೆ ಬರಬೇಕು. ಅವ್ರು ಬರುವ ದಿವಸವನ್ನು ನೋಡಿ ಆ ದಿವಸ ಯಾವ ಅಥ್ಲೀಟ್ಗಳು ಬರ್ತಾರೋ ಆ ದಿವಸ ಈಕೆ ಬರಲ್ಲ, ಅದರ ಮಾರನೇ ದಿವಸದ ಟಿಕೆಟ್ ಮಾಡ್ತಾರೆ. ಇವರು ನಾನು ಬರ್ತೀನಿ ಅಂತ ಒಲಿಂಪಿಕ್ ಅಸೋಸಿಯೇಷನ್ಗೂ ಹೇಳಲ್ಲ, ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾಗೂ ಹೇಳಲ್ಲ, ಕೋಚ್ಗಳಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ, ಕ್ರೀಡಾ ಸಚಿವರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ದೀಪೇಂದ್ರ ಹೂಡಾ, ಭೂಪೇಂದ್ರ ಹೂಡಾ ಇವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಏರ್ಪೋರ್ಟ್ ಮುಂದೆ ಮೆರವಣಿಗೆ ಮಾಡಿ ಈಕೆನ ಹರಿಯಾಣ ಕರ್ಕೊಂಡು ಹೋಗ್ತಾರೆ. ಅವ್ರು ರಾಜಕಾರಣಿಗಳ್ರಿ, ರಾಜಕಾರಣನೇ ಅವ್ರ ಜೀವನದ ರಕ್ತದಲ್ಲೇ ರಾಜಕಾರಣ ಅವ್ರಿಗೆ. ಅದು ಈ ರೀತಿಯಾದಂಥ ಕುತ್ಸಿತ ರಾಜಕಾರಣ. ಯಾವುದರಿಂದ ಲಾಭ ಬರುತ್ತೆ ಅಂತ ನೋಡುವಂಥ ಜನ. ಸತ್ತವ್ರ ಮನೇಲಿ ಹೆಣ ನೋಡ್ಲಿಕ್ಕೆ ಹೋಗೋದು ಕೂಡ ಮತ ಬರುತ್ತೆ ಅಂದರೆ ಮಾತ್ರ ಹೋಗುವಂಥ ಜನ ರಾಜಕಾರಣಿಗಳು. ಅವ್ರ ಮನೆಗೆ ಹೋದರೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ್ರೆ ನಮ್ಗೆ ಎಷ್ಟು ಓಟ್ ಬರಬಹುದು ಅಂತ ಲೆಕ್ಕ ಹಾಕುವಂಥ ರಾಜಕಾರಣಿಗಳು ಗೊತ್ತಿರುವಂಥದ್ದು. ಅವ್ರು ಈಕೆ ಏನು ಮಾಡಿದರು, ಭಾರತ ದೇಶ ಈಕೆಗೆ ಏನೆಲ್ಲ ಕೊಟ್ಟು ಏನು ಕೊಟ್ಟಿಲ್ಲ ಹೇಳಿ, ಉಳಿದ ಎಲ್ಲ ಅಥ್ಲೀಟ್ಗಳಿಗಿಂತ ಅತಿ ಹೆಚ್ಚು ಅವಕಾಶ ಈಕೆಗೆ ಕೊಟ್ಟದ್ದು. ಈಕೆ 53 kg ಅಂಜು ಎನ್ನುವಂಥ ಒಬ್ಬ ಹುಡುಗಿಯಿಂದ 10-0 ಸೋತು ಬಂದಿರೋದು. ಅದು 16 ಸೆಕೆಂಡ್ನಲ್ಲಿ 10ಕ್ಕೆ 10 ಸಲ ಎತ್ತಿ ಬಿಸಾಕಿದ್ಲಾಕೆ ಅಂಜು. ಆದರೂ ಈಕೆಯನ್ನು ಕಳಿಸಲಾಯಿತು. ಈಕೆ ಇನ್ನಿಲ್ಲದ ಹಾಗೆ ತನ್ನ ಇದನ್ನು ಕೇಳಿದ್ಲು, ಬೇಡಿಕೆಗಳನ್ನಿಟ್ಟು, ನನಗಂತ ಇವ್ರು ಬೇಕು, ನನಗೆ ಈ ಕೋಚ್ ಬೇಕು, ನಾನು ಇಲ್ಲಿ ಟ್ರೈನಿಂಗ್ ಆಗಬೇಕು, ಇಂಥ ನ್ಯೂಟ್ರಿಷನಿಸ್ಟ್ ಬೇಕು. ನರೇಂದ್ರ ಮೋದಿ ಸರ್ಕಾರ ಕೇಳಿದ್ದೆಲ್ಲ ಕೊಡ್ತೀವಿ. ಕೊನೆಗೆ ತಂದದ್ದು ಚಿಪ್ಪು, ಬಂದದ್ದು ಗೊರಟ. ಇರಲಿ, ಆಟದಲ್ಲಿ ಆಗ್ತಾವೆಲ್ಲ ಅದೇನು ಮಾತಲ್ಲ, ಪ್ರಶ್ನೆ ಅದಲ್ಲ. ಪ್ರಶ್ನೆ
ಇದನ್ನೆಲ್ಲ ಇಟ್ಕೊಂಡು ಅದಾದಮೇಲೆ ರಾಜಕಾರಣ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಭಾರತ ದೇಶಕ್ಕೆ ಬಂದು ಇಲ್ಲಿ ಹರಿಯಾಣದಲ್ಲಿ ಈಗ ಬಂದ ತಕ್ಷಣವೇ ಮಾಡಿದ ಮೊದಲೇ ಕೆಲಸ ಏನು ಗೊತ್ತಾ, ಶಂಭು ಬಾರ್ಡರ್ ಹೋಗಿ ಕಿಸಾನ್ ರ್ಯಾಲಿ ಮಾಡ್ತಾ ಇದ್ದಾರಲ್ಲ, ಎಲ್ಲ ತಂಬು ಹೊಡ್ಕೊಂಡು ಕೂತಿದ್ದಾರಲ್ಲ, ರೋಡೇ ಬಂದ್ ಮಾಡಿದ್ದಾರೆ ರೀ. ಪಾಪ ಜನ ಓಡಾಡೋಕ್ಕೆಲ್ಲ, ಅದು ಅಂತಾರಾಜ್ಯ ಗಡಿ ಅದು. ಅಲ್ಲಿ ಇಡೀ ರಸ್ತೆ ಬಂದ್ ಮಾಡಿದ್ರು. ಇವ್ರು ಯಾವ ರೀತಿಯ ಪ್ರತಿಭಟನೆ, ಜನಸಾಮಾನ್ಯರ ವಿರುದ್ಧವಾಗಿ ಈ ರೀತಿ ಪ್ರತಿಭಟನೆ ಮಾಡೋದು ತಪ್ಪು ಅಂತ ಗೊತ್ತಾಗೋದಲ್ವಾ. ಈಗ ನನಗೆ ಸ್ವಾತಂತ್ರ್ಯ ಇದೆ ರೀ, ನನಗೆ ಆ ರೋಡಲ್ಲಿ ಓಡಾಡೋಕ್ಕೆ, ರೋಡ್ ಬಂದ್ ಮಾಡಿಬಿಟ್ರೆ ಆ ರೀತಿ ಮಾಡಿದ್ರು. ಅವ್ರನ್ನ ಹೋಗಿ ಇವ್ರು ಅವ್ರಿಗೆ ಸಾಂತ್ವನ ಹೇಳೋದು, ಅವ್ರ ಕಷ್ಟ ಪರಿಹಾರಕ್ಕೆ ನೋಡ್ಕೊಳ್ಳೋದು. ಈಗ ನೋಡಿದರೆ ಕ್ಯಾಂಡಿಡೇಟು ಜನಾನಂದಲ್ಲಿ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟು ಏನು ಈಕೆ ಭಾಷಣ, ಅದು ಕೇಳ್ಬೇಕು ನೀವು. ಭಾಷಣ ಮಾಡಿ ಹೇಳ್ತಾರೆ, ನಾನು ಅಥ್ಲೀಟ್ಗಳ ಹಿತಾಸಕ್ತಿಯನ್ನು ಕಾಪಾಡ್ತೀನಿ, ಅಥ್ಲೀಟ್ಗಳಿಗೆ ಧ್ವನಿ ಆಗ್ತೀನಿ. ಅಥ್ಲೀಟ್ಗಳಿಗೆ ಧ್ವನಿಯಾಗಿದ್ದೇನು ಅಂತ ನಾವು ನೋಡಿದ್ದೀವಲ್ಲ. ಈಗ ಕಾಂಗ್ರೆಸ್ನಲ್ಲಿ ಏನು ಕಟ್ಟೆ ಹಾಕ್ತೀರಿ ಅದನ್ನು ಈ ಬಾರಿಯ ಚುನಾವಣೆಯಲ್ಲಿ ನೋಡ್ತೀವಿ ಬಿಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. ಸಾಧ್ಯವಾದಷ್ಟು ಆರ್ಥಿಕವಾಗಿ ನಮ್ಮ ಜೊತೆ ನಿಲ್ಲಿ. ನಮಸ್ಕಾರ.